ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಈಗ ನೀವು ನೋಡ್ತಾ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೆಡ್ ಬಂದರ್ ಬೀಚ್ ಆಗಿರುತ್ತದೆ. ಹೆಡ್ ಬಂದರ್ ಅಂತ ಯಾಕೆ ಬಂತಂದರೆ, ಇದು ಬ್ರಿಟಿಷರ ಕಾಲದಲ್ಲಿ ಈ ಬೀಚ್, ಈ ಸೈಡ್ ಬೀಚನ್ನು ಇದನ್ನು ಅವರು ಬಂದರಾಗಿ ಉಪಯೋಗಿಸ್ತಿದ್ರು ಆಗಿನ ಕಾಲದಲ್ಲಿ. ಅದಕ್ಕೆ ಸೊ ಇದು ಅವರು ಇದರಿಂದನೂ ಹೆಡ್ ಬಂದರಾಗಿತ್ತು. ಸೊ ಆವಾಗಿಂದನೇ ಇದಕ್ಕೆ ನೇಮ್ ಬರ್ತಾ ಇದೆ, ಹೆಡ್ ಬಂದರ್ ಅಂತಲೇ ಕರಿತಾ ಇದ್ದಾರೆ ಆವಾಗಿಂದನೂ. ಬಟ್ ತುಂಬ ಚೆನ್ನಾಗಿದೆ, ತುಂಬ ಪ್ರವಾಸಿಗರು ಬರ್ತಾರೆ ಇಲ್ಲಿ, ಬಟ್ ನೋಡ್ತಾರೆ. ಬಟ್ ಅಷ್ಟೊಂದು ಇಂಪ್ರೂವ್ಮೆಂಟ್ ಏನು ಮಾಡಿಲ್ಲ ಇನ್ನೂ ಕೂಡ, ಬಟ್ ಇನ್ನೇನು ಆಗಬೇಕು ಮುಂದೆ. ಬಟ್ ಒಳ್ಳೆ ಒಂದು ಅಂದರೆ ಸಿಟಿಗೆ ನಿಯರೆಸ್ಟ್ ಅಂತಲೇ ಹೇಳ್ಬೋದು, ತುಂಬಾ ನಿಯರ್ ಆಗಿದೆ. 1-2 ಕಿಲೋಮೀಟ್ರ್ ಒಳಗಡೆ ಸಿಟಿಗೆ ಹತ್ತಿರ ಇರುವಂಥದ್ದು ಒಂದು ಬೀಚ್ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದು ರೆಸಾರ್ಟ್ಸ್ ಇದೆ, ಹೋಟೆಲ್ಸ್ ಇದ್ದಾವೆ ಎಲ್ಲ. ಕೆಲವೊಂದು ಈ ವೀಕೆಂಡ್ ಟೈಮಲ್ಲೆಲ್ಲ ಕೆಲವೊಂದು ಶಾಪ್ಸ್, ಅಂದರೆ ಈ ಫಾಸ್ಟ್ ಫುಡ್ ಶಾಪ್ಸ್ ಎಲ್ಲ ಬರ್ತವೆ. ತುಂಬ ಜನ ಬರ್ತಾರೆ ವೀಕೆಂಡಲ್ಲೆಲ್ಲ. ಈಗ ನಾವು ಬಂದಿರೋದು ವೀಕ್ ಡೇಸಲ್ಲಿ, ಬಟ್ ವೀಕೆಂಡಲ್ಲಿ ತುಂಬ ಜನ ನೋಡ್ಲಿಕ್ಕೆ ಸಿಗ್ತಾರೆ ನಿಮಗೆ. ಸೊ ಚೆನ್ನಾಗಿದೆ, ವಂಡರ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಟ್ ಸನ್ಸೆಟ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ವಂಡರ್ಫುಲ್ ಪ್ಲೇಸ್ ಆಗಿದೆ. ಬಟ್ ನೋಡಿ, ಇವತ್ತು ತುಂಬ ಎಷ್ಟು ಕೆಳಗಡೆ ಹೋಗಿದೆ ಅಂದರೆ ನೀರು ತುಂಬ ಡೌನ್ ಆಗಿ ಹೋಗಿದೆ. ನೋಡಿ ಎಷ್ಟು ದೂರ ಇದ್ದೀವಿ ನಾವು. ನೋಡಿ ಅಲ್ಲಿಂದ, ಅದು ಸ್ಟಾರ್ಟಿಂಗ್ ಪ್ಲೇಸ್ ಆ್ಯಕ್ಚುಲಿ. ಅದು ಸ್ಟಾರ್ಟಿಂಗ್ ಪ್ಲೇಸ್ ಅಲ್ಲಿಂದ ಕಾಣ್ತಾ ಇದೆಯಲ್ಲ ನಿಮಗೆ, ಅಲ್ಲೊಂದು ಶೆಡ್ ಥರ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟಿಂಗ್ ಪ್ಲೇಸು. ಅಲ್ಲಿಂದ ನೋಡ್ತಾ ಇದ್ದೀರಾ ನೀವು ಎಷ್ಟು ಡೌನ್ ಆಗಿದೆ, ಎಷ್ಟು ನೀರು ಕೆಳಗಡೆ ಹೋಗಿದೆ ನೋಡ್ತಾ ಇದ್ದೀರಾ. ನೋಡಿ ತುಂಬ ಡೌನ್ ಆಗಿದೆ ಇವತ್ತು, ತುಂಬ ಕೆಳಗಡೆ ಹೋಗಿದೆ ಅಂತ ಹೇಳ್ಬೋದು. ನೋಡಿ ಅಲ್ಲಿದೆ, ಇನ್ನೂ ತುಂಬ ದೂರ ಇದೆ. ಸೊ ಈಗ ನಾನು ನಮ್ಮ ಫ್ಯಾಮಿಲಿ ಜೊತೆಗೆ ಬಂದಿದ್ದೇನೆ. ಮಕ್ಕಳು ಅವರು ಇಷ್ಟಪಡ್ತಾರೆ ಬೀಚ್ಗೆ ಹೋಗಬೇಕು ಹಾಗೆ ಹೇಗಂತ, ಸೊ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಬಂದಿದ್ದೇನೆ. ಬಟ್ ತುಂಬ ಎಂಜಾಯ್ಮೆಂಟ್ ಪ್ಲೇಸ್ ಅಂತ ಹೇಳ್ಬೋದು. ಬಟ್ ವಂಡರ್ಫುಲ್ ಆಗಿದೆ ಪ್ಲೇಸು, ತುಂಬಾ ಚೆನ್ನಾಗಿದೆ. ನೋಡಿ ಸರೌಂಡಿಂಗ್ ತೋರಿಸ್ತಾ ಇದ್ದಾನೆ ನಿಮಗೆ. ನೋಡಿ ತುಂಬಾ ವಂಡರ್ಫುಲ್ ಆಗಿ ಕಾಣಿಸ್ತದೆ. ಇದು ವಂಡರ್ಫುಲ್ ಬೀಚ್ ಅಂತ ಹೇಳ್ಬೋದು. ಸೊ ಬಂದು ಎಂಜಾಯ್ಮೆಂಟ್ ಮಾಡ್ಬೋದು. ಆ್ಯಕ್ಚುಲಿ ಇದು ಹಳೆ ಬಸ್ ಸ್ಟ್ಯಾಂಡ್, ಅಂದರೆ ಪಿಕಪ್ ಬಸ್ ಸ್ಟ್ಯಾಂಡ್ ಅಂತ. ಪಿಕಪ್ ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟ್ರ್ ಅಂತ ಹೇಳ್ಬೋದು, ಅಷ್ಟೇ. ಅಷ್ಟು ನಿಯರೆಸ್ಟ್ ಇದೆ ಇದು ಕುಮಟಾದಲ್ಲಿ. ಪಿಕಪ್ ಬಸ್ ಸ್ಟ್ಯಾಂಡ್ ಅಂತ ಯಾರು ಬೇಕಾದ್ರೂ ಕೇಳಿದ್ರೆ ಹೇಳ್ತಾರೆ. ಅಲ್ಲಿಂದ ತುಂಬ ಹತ್ತಿರ ಆಗ್ತದೆ ಇದು ಈ ಪ್ಲೇಸು. ಇಲ್ಲಿ ಬಂದು ನೋಡ್ಬೋದು, ತುಂಬಾ ಯುನೀಕ್ ಪ್ಲೇಸ್ ಅಂತ ಹೇಳ್ಬೋದು. ನೋಡಿ ನೋಡಿ ಅಮೇಝಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ವಾಟರ್ ಫ್ಲೋಯಿಂಗ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ಸಮುದ್ರ ಜೀವಿಗಳನ್ನು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಸ್ಟಾರ್ ಫಿಶ್ಗಳೆಲ್ಲ ಇದ್ದಾವೆ ನೋಡಿ ಕೆಲವೊಂದು. ನೀವು ಸಮುದ್ರ ಸೌಂಡನ್ನು ಕೇಳಿಸ್ತಾ ಇರ್ಬೋದು ಅಲ್ವಾ ಸ್ನೇಹಿತರೆ. ನೋಡಿ ಅಮೇಝಿಂಗ್ ಸೌಂಡ್ ಅಂತ ಹೇಳ್ಬೋದು. ನೋಡಿ ತುಂಬಾ ಸೂಪರ್ ಆಗಿರೋ ಪ್ಲೇಸು. ಅಲ್ಲಿ ಸಣ್ಣದ ಒಂದು ನದಿ ಕನೆಕ್ಟಿವ್ ಆಗಿ ಸೀದಾ ಸಮುದ್ರಕ್ಕೆ ಬರ್ತಾ ಇದೆ. ನೋಡಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇಲ್ಲಂದರೆ ಟೂರಿಸಮ್ ಪ್ಲೇಸಾಗಿ ಡೆವಲಪ್ಮೆಂಟ್ ಮಾಡಬೇಕು, ಮಾಡಿದರೆ ಮಾತ್ರ ಚೆನ್ನಾಗಿ ಆಗ್ತದೆ. ಬಟ್ ಇಲ್ಲಿ ಹೇಗಿದೆ ನ್ಯಾಚುರಲಾಗಿ ಹಾಗೆ ಇದೆ ಬಿಡಿ, ಒಳ್ಳೆಯದು ಆ್ಯಕ್ಚುಲಿ. ಯಾಕಂದರೆ ಈ ಕಸ ವೇಸ್ಟೇಜ್ಗಳು, ಈ ನ್ಯಾಷನಲ್ ವೇಸ್ಟ್ಗಳು ಎಲ್ಲ ಬರ್ತಾವಲ್ಲ, ಅವೆಲ್ಲ ಇಲ್ಲಿ ಒಗಿತಾರೆ. ಅದರಿಂದ ಪ್ರಕೃತಿನೂ ಹದಗೆಡ್ತದೆ. ಸೊ ನ್ಯಾಚುರಲಾಗಿ ಇದ್ದರೆ ನೋಡಲಿಕ್ಕೆ ಚೆನ್ನಾಗಿರುತ್ತೆ, ಅದು ಕೂಡ ಕರೆಕ್ಟು ಅಲ್ವಾ. ಓಕೆ, ಥ್ಯಾಂಕ್ ಯು ಆಲ್. ಓಕೆ.